ಇವತ್ತು ನಾವು ಸುಮಾರು ದಿನಗಳಿಂದ ಚಂಕೋಟೆ ಹೋಬಳಿಯಲ್ಲೇ ಇವತ್ತೊಂದು ಸಭೆ ಕರೆದಿದ್ವಿ. ADB ಅಧಿಕಾರಿಗಳು, ಉಸ್ತುವಾರಿ ಸಚಿವರು, ನಾವು ಆವತ್ತು ಪ್ರತಿಯೊಬ್ಬ ರೈತರು ಬಂದಿದ್ದರು. ಆವತ್ತು ರೈತರು ಬಂದಂಥ ಸಂದರ್ಭದಲ್ಲಿ 55% ರೈತರು ನಾವು ಕೊಡೋಕ್ಕೆ ತಯಾರಿದ್ದೀರಿ ಅಂತ, 45% ರೈತರು ನಾವು ಕೊಡೋಕ್ಕೆ ತಯಾರಿಲ್ಲ ಅಂತ. ಕೆಲವರು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಸುಮ್ಮನೆ ಯಾರನ್ನೂ ವಿರೋಧ ಕಟ್ಕೊಳ್ಳೋದು ಬೇಡ ಅಂತ ಬಂದಿಲ್ಲ. ಇವತ್ತು ಅಲ್ಲಿ ತಳಮಟ್ಟದಲ್ಲಿ ರಿಯಾಲಿಟಿ ನಾವು ನೋಡಿದಾಗ ಈ ಹೋರಾಟಗಳು ಮಾಡ್ತಾ ಇದ್ದಾರಲ್ಲ, ಈಗ ಅದರಲ್ಲಿ ಸ್ಥಳೀಯವಾಗಿ ರೈತರು ಕಡಿಮೆ ಇದ್ದಾರೆ. ಈಗ ಅವ್ರ ಹಿನ್ನೆಲೆ ಏನಾಯಿತು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದ್ರೆ ವಿಚಾರ ಗೊತ್ತಿಲ್ಲ, ನಾವು ಮಾತಾಡೋದು ಚೆನ್ನಾಗಿದೆ. ಇವತ್ತು ಆವತ್ತು ಬಂದಂಥವ್ರು ಎಲ್ಲರೂ ನಮ್ಗೆ ಬೇಡ ಅಂತ ಅವತ್ತೆಲ್ಲರೂ ಸೈನ್ ಹಾಕ್ಬಿಟ್ಟಿದ್ರೆ ಅವತ್ತಿಗೆ ಸ್ಟಾಪ್ ಆಗೋದು, ಅವತ್ತೇ ಸ್ಟಾಪ್ ಆಗೋದು. 2850 ಲೆಕ್ಕ. ಆದರೆ 2850 ಎಕರೆಯಲ್ಲಿ 716 ಎಕರೆ ಸರ್ಕಾರಿ ಜಮೀನು, ಲೋಧ ಕಂಪ್ನಿಯವ್ರದ್ದು 530 ಎಕರೆ. ಈಗ ಅವ್ರು ಕೊಟ್ಟಿದ್ದು ನೋಟಿಸ್ಗಳಿಗೆ 474 ಎಕರೆ ನಾವು ಬಿಡಿಸಿದ್ದೀವಿ. ವಿಶೇಷವಾಗಿ ನಮ್ಮ ನಟ್ನಾಗ್ನಲ್ಲಿ ಹೆಣ್ಣಂಗೂರು, ಬಸವಪಟ್ಟಣ, ತಾದೂರ್ ಹತ್ರ ಹೆಚ್ಚಿನ ಜಮೀನಿಗೆ ಬಿಡಿಸಿದ್ದೀವಿ. ಇವೆಲ್ಲ ಕೃಷಿ ಜಮೀನು. ಇವತ್ತು ನಾವು ಅದರಲ್ಲಿ ರಿಜಿಸ್ಟರ್ ಮಾಡಿದ್ದೀರಿ ಅದು ಇದೆ ಅಂತೇಳಿ ಇವ್ರು ಬೈಕ್ ಬಂದಾಗ ಮಾತಾಡ್ತೀವಿ. ತೋರಿಸಿ, ಒಂದು ಎಕರೆ ತೋರಿಸಿ. ನಾವೇನಾದರೂ ಒಂದು ಕುಂಟೆ, ಎಕರೆ ಬೇಡ, ಒಂದು ಕುಂಟೆ ಏನಾದರೂ ನಾವು KDBಯಲ್ಲಿ ಸಚಿವರಾಗ್ಬೋದು, ನಾವಾಗ್ಬೋದು ಏನಾದರೂ ಮಾಡಿದರೆ ಘಂಟಾಘೋಷವಾಗಿ ನಾವು ರಾಜೀನಾಮೆ ಕೊಟ್ಟು ನಮ್ಮ ಮನೆಯಲ್ಲಿ. ಇದು ನನ್ನ ಸವಾಲು. ಇಲ್ಲ ನೀವೇನಾದರೂ ಸತ್ಯಹರಿಶ್ಚಂದ್ರನಾಗಿದ್ರೆ ಬರೀ ಎದುರುಗಡೆ ಕುಂತು ಮಾತಾಡೋಣ. ಜಿಲ್ಲಾಧಿಕಾರಿಗಳು ಜನ ನೋಡಲಿ, ಮಾಧ್ಯಮದವ್ರು ಇರಲಿ, ಎದುರುಗಡೆ ಮಾತಾಡೋಣ. ನಾವು ತಗೊಂಬರ್ತೀವಿ. ನೀವೇನೇನು ಮಾಡಿದ್ರೆ ಸಾಧ್ಯ ಇಲ್ಲ. ನಾವೇನು ತಪ್ಪು ಮಾಡಿದ್ರೆ ನೀವು ತಗೊಂಬರ್ತೀವಿ. ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇವತ್ತು ಕೈಗಾರಿಕೆ ಇಲ್ಲಿ ಬರೋದ್ರಿಂದ ಅನುಕೂಲ ಹೇಳ್ತೀನಿ. ನಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 15,000 ಜನ ಇವತ್ತು ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಜಿಲ್ಲೆಗಳಿಗೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಮಹಿಳೆಯರು, ಹೆಣ್ಣು ಮಕ್ಕಳು ರಾತ್ರಿ 10 ಗಂಟೆಗೆ ಬಸ್ ಇರ್ತಾರೆ, ಬೆಳಗಿನ ಜಾವ 5 ಗಂಟೆಗೆ ಇರ್ತಾರೆ. ಉದಾ ನಮ್ಮೆಲ್ಲೂರಲ್ಲೇ ಎಲ್ಲೂ ಒಂದೊಂದು ರೂಟ್ಗೆ 70 ಬಸ್ 80 ಬಸ್ ಹಾಕಿದ್ದಾರೆ. ಈಗ ನಮಗೂ ಒಂದು ಕೈಗಾರಿಕೆ ಬಂದರೆ ನಾಳೆ ಅವರಲ್ಲಿ ಇಲ್ಲಿಗೆ ಕೆಲ್ಸಕ್ಕೆ ಹೋಗೋದ, ಬೇರೆ ಕಡೆ ಹೋಗೋಂಥ ಅವಶ್ಯಕತೆ ಇರಲ್ಲ. ಇವೆಲ್ಲ ಗಮನದಲ್ಲಿ ಇಟ್ಕೊಂಡೆ ಸರ್. ಇವತ್ತು ನಾವು ತರ್ತಕ್ಕಂಥದ್ದು ಇವತ್ತು ನಮ್ಮ ಶಕ್ತಿ ಇಲ್ಲ, ನಿಲ್ಲಿಸ್ತಕ್ಕಂಥದ್ದು ಶಕ್ತಿ ಇಲ್ಲ. ಇದ್ರ ಮಧ್ಯೆ ನಾವೇನು ಮಾಡಬೇಕು? ರೈತರಿಗೆ ಒಳ್ಳೇದಾಗ್ತದೆ. 474 ಎಕರೆ ರೈತರ ಜಮೀನು ಬಿಡಿಸೋದು ಅದೇನು ಪುಷಾಟಿ ಕೆಲಸ. ಇದಕ್ಕೆಲ್ಲ ನಮ್ಮ ಉಸ್ತುವಾರಿ ಸಚಿವರು ಸಹಕಾರ ಕೊಟ್ಟಿದ್ದಾರೆ. ಪಾಪ ಅವ್ರು ನಾವು ಹೇಳಿದ್ನ ನೋಡೋಣ ಹಿಂಗೈತಿ ಇಂತಿಂಥ ರೈತರದ್ದು ಬಿಡ್ಬೇಕಂತ ಪಾಪ ಅವರು 2 ಮಾತು ಮಾತಾಡಿ ಬಿಟ್ಟಿದ್ದಾರೆ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನಾವು KDB ಮಾಡಿ ಇವರಾಗಿದ್ದಿದ್ರೆ ಎಕರೆಗೆ ಇಷ್ಟ ಅಂತೇಳಿ ಮೊದಲೇ ಟೋಟಲಿ 2800 ಎಕರೆ ಹೊಡೆದ್ಬಿಟ್ಟು ದುಡ್ಡು. ಇವರೇನು ಸಚಿವರಾಗಿದ್ದು HN ಮೇಲೆ ಹೊಡೆದ್ರಲ್ಲ 300 ಕೋಟಿ, ಅದೇ ರೀತಿ ಇದರಲ್ಲೂ ಹೊಡೆದ್ಬಿಟ್ಟು. ಇದಿರೋ ಪರಿಸ್ಥಿತಿ ವಾಸ್ತವಾಂಶ.